ಹಲೋ ಮಕ್ಕಳೇ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ಯಾವ್ದೆಲ್ಲ ಕ್ವೆಶ್ಚನ್ಸ್, ಯಾವ ತರಹದ ಕ್ವೆಶ್ಚನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫೈನಲ್ ಎಕ್ಸಾಮ್ ಅಲ್ಲಿ ಅಂತ ಹೇಳಿ ಹೇಳ್ತೀನಿ. ಸೊ ಎಲ್ಲ ಡಿಸ್ಟ್ರಿಕ್ಟ್ ಪೇಪರ್ ನ ರೆಫರ್ ಮಾಡಿ ಅಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿ ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ ಯಾವ ತರದ್ ಕ್ವೆಶ್ಚನ್ಸ್ ಬರುತ್ತೆ 2 ಮಾರ್ಕ್ಸ್ಗೆ. ಸೊ ನೀವು ಇದಿಷ್ಟನ್ನು ಓದ್ಕೊಂಡ್ರೆ ನೀವು ಆರಾಮಾಗಿ 5 ಕ್ವೆಶ್ಚನ್ಸ್ ಆನ್ಸರ್ ಮಾಡಬಹುದು. ನಿಮಗೆ ಗೊತ್ತಿದ್ದಂಗೆ ಟೋಟಲ್ 8 ಕ್ವೆಶ್ಚನ್ಸ್ ಇರುತ್ತೆ ಪಾರ್ಟ್ ಬಿ ಅಲ್ಲಿ, ನೀವು 5 ಆನ್ಸರ್ ಮಾಡಬೇಕು. ಸೊ 10 ಮಾರ್ಕ್ಸ್ ಇರುತ್ತೆ. ನೀವು ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆ, ಸೊ ನಾನು ಹೇಳಿದಿಷ್ಟನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಗೆ 10 ಮಾರ್ಕ್ಸ್ ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ ಯಾವ್ದೆಲ್ಲ ಕ್ವೆಶ್ಚನ್ಸ್ ಬರುತ್ತೆ, ಯಾವ ತರದ ಕ್ವೆಶ್ಚನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣಂತೆ. ಅದಕ್ಕೂ ಮೊದಲು ನೀವು ಈ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಟು ಗೆಟ್ ದಿ ನೋಟಿಫಿಕೇಶನ್ ಆಫ್ ಆಲ್ ದ ವಿಡಿಯೋಸ್. ಅಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ಪೇಪರ್ ಚೆಕ್ ಮಾಡಿ. ಪಾರ್ಟ್ ಬಿ ಅಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಒಂದು ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಸೊ ಯಾವ್ದು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ವೆಶ್ಚನ್ಸ್ ಇರುತ್ತೆ ಅಂತ ಹೇಳಿ ಲಿಸ್ಟ್ ಔಟ್ ಮಾಡಿದೀನಿ ನಾನಿಲ್ಲಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನೆಲ್ಲ. ಸೊ ನೋಡಿ, ಕೂಲಮ್ಸ್ ಲಾ, ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಇದೆರಡು ಫಸ್ಟ್ 2 ಚಾಪ್ಟರ್. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಇದು ಅಷ್ಟೇ ಫಸ್ಟ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಓಮ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ಲಾ. ಓಕೆ, ಅಥವಾ ಅದನ್ನು ಸಪರೇಟ್ ಆಗಿ ಕೇಳಬಹುದು. ಕಿರ್ಚಾಫ್ ಕರೆಂಟ್ ಲಾ, ಕಿರ್ಚಾಫ್ ವೋಲ್ಟೇಜ್ ಲಾ, ಇಲ್ಲ ಕಿರ್ಚಾಫ್ ಲೂಪ್ ರೂಲ್, ಕಿರ್ಚಾಫ್ ಜಂಕ್ಷನ್ ರೂಲ್. ನೆಕ್ಸ್ಟ್ ಫ್ಯಾರಡೇಸ್ ಲಾ ಆಫ್ ಇಎಂಐ. ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ ಆಫ್ ಇಎಂಐ. ಇದರಲ್ಲಿ 2 ಲಾ ಇರುತ್ತೆ. ಅದು ಹೆಂಗ್ ಮೆನ್ಷನ್ ಆಗಿರುತ್ತೆ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಓಕೆ, ಸೊ ಇನ್ನೊಂದು ಏನಾದ್ರು ಕ್ವಶನ್ ಬಂತು ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ಬರೆದ್ರು ಸಾಕಾಗತ್ತೆ. ಇಲ್ಲ ಜಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ ಆಫ್ ಇಎಂಐ ಅಂದ್ರೆ ನೀವು ಎರಡನ್ನು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಲೆನ್ಸ್ ಲಾ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಓಕೆ, ಸ್ಟೇಟ್ಮೆಂಟ್ ಬರಿಬೇಕು ಲೆನ್ಸ್ ಲಾ ಅದು. ಸಿಗ್ನಿಫಿಕೆನ್ಸ್ ಏನು? ಇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸ್ನೆಲ್ಸ್ ಲಾ, ಮ್ಯಾಲೂಸ್ ಲಾ, ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂಡ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲಾಸ್ ಆಫ್ ರಿಫ್ರಾಕ್ಷನ್. ಇದೆಲ್ಲ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಇದು. ಓಕೆ, ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಲಿಮಿಟೇಷನ್ಸ್. ಲಿಮಿಟೇಷನ್ಸ್ ಅಷ್ಟೇ, ಪ್ರತಿ ನೀವು ಕ್ವಶನ್ ಪೇಪರ್ ಚೆಕ್ ಮಾಡಿದ್ರು ಒಂದು ಲಿಮಿಟೇಷನ್ಸ್ ಕೇಳ್ತಾರೆ. ಯಾವ್ದೆಲ್ಲ ಲಿಮಿಟೇಷನ್ಸ್ ಇರುತ್ತೆ ಅಂದ್ರೆ ಒಂದು ಓಮ್ಸ್ ಲಾ, ನೀವು 2 ಲಿಮಿಟೇಷನ್ ಬರ್ಕೋಬೇಕಾಗತ್ತೆ. 3 to 4 ನಿಮ್ ಕ್ಲಾಸ್ ವರ್ಕ್. ಪ್ಲೀಸ್ ಇದರ್ ರೆಫರ್ ಕ್ಲಾಸ್ ವರ್ಕ್. ನಿಮ್ಮ ಹತ್ರ ಏನೀಗ ಇದೆ ಮೆಟೀರಿಯಲ್ ಅದನ್ನ ರೆಫರ್ ಮಾಡ್ಕೊಳ್ಳಿ. ಕ್ಲಾಸ್ ವರ್ಕ್ ಇದೆಯಾ, ಕ್ಲಾಸ್ ವರ್ಕ್ ರೆಫರ್ ಮಾಡಿ. ಇಲ್ಲ ನೀವು ಹ್ಯಾಂಡ್ ಬುಕ್ ನೋಡ್ತಿದ್ದೀರಾ ಅಥವಾ ಯಾವ್ದಾದ್ರು ಏನ್ ಮೆಟೀರಿಯಲ್ ಇದೆ ನಿಮ್ಮ ಹತ್ರ, ಓಕೆ, ಯಾವ ಮೆಟೀರಿಯಲ್ ಇದೆ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ, ಯಾವ್ದು ನೋಡ್ತೀರಾ ರೆಫರ್ ಮಾಡ್ಕೊಳ್ಳಿ. ಇದೆಲ್ಲ ಕ್ವಶನ್ಸ್ ಗೆ ಆನ್ಸರ್ ನ ಬರ್ಕೊಳ್ಳಿ. ಸೊ ಲಿಮಿಟೇಷನ್ ನೋಡೋದಾದ್ರೆ ಓಮ್ಸ್ ಲಾ ಇರುತ್ತೆ, ಬೋರ್ಸ್ ಅಟಾಮಿಕ್ ಮಾಡೆಲ್ ಅಥವಾ ರುದರ್ಫೋರ್ಡ್ಸ್ ಮಾಡೆಲ್. ಈ 3ರಲ್ಲಿ ಒಂದು ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವು 2 ಲಿಮಿಟೇಷನ್ಸ್ ಆದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಅಂಡ್ ನೆಕ್ಸ್ಟ್ ಒನ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ಯೂಸಸ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಪ್ಲಿಕೇಶನ್ ಕೇಳ್ತಾರೆ, ಅಥವಾ ಪೊಲೆರಾಯ್ಡ್ಸ್ ಯೂಸಸ್ ಅಂಡ್ ಇಎಂ ವೇವ್ಸ್. ಇದರಲ್ಲಿ ಹೆಚ್ಚಾಗಿ ಇಎಂ ವೇವ್ಸ್ ಅಲ್ಲಿ ನೀವು ಅಲ್ಟ್ರಾ ವೈಲೆಟ್ ರೇಸ್ ಅಂಡ್ ಎಕ್ಸ್ ರೇಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಲ್ಲದೆ ನಿಮ್ಗೆ ನೆಕ್ಸ್ಟ್ ಕೆಪಾಸಿಟರ್ ಯೂಸ್ ಇದೆ. ಇಲ್ಲೊಂದು ಕೆಪಾಸಿಟರ್, ಬಟ್ ಇದು ರೇರ್ ಆಗಿ ಕೇಳ್ತಾರೆ ಕೆಪಾಸಿಟರ್ಸ್ ಯೂಸ್. ಅಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್. ಸ್ಟೂಡೆಂಟ್ಸ್ ನಾನು ಯಾವ್ದಾದ್ರು ಬಿಟ್ಟಿರ್ಬೋದು, ನೀವು ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವ್ದಾದ್ರು ಒಂದು ಪಾಯಿಂಟ್ ಬಿಟ್ಟಿತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್. ಇಲ್ಲಿ ಮೇನ್ಲಿ ಪ್ರಾಪರ್ಟೀಸ್ ಅಂದಾಗ ಫಸ್ಟ್ ಪಾಯಿಂಟ್ ಬರೋದೇ ನಮ್ಗೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಓಕೆ, ಅದು ಹೆಚ್ಚಾಗಿ 3 ಮಾರ್ಕ್ಸ್ಗೂ ಬರುತ್ತೆ, ಬಟ್ 2 ಮಾರ್ಕ್ಸ್ಗೂ ಕೇಳುವ ಚಾನ್ಸಸ್ ಇರುತ್ತೆ. ಅಂಡ್ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಚಾರ್ಜ್ ಇಸ್ ಕನ್ಸರ್ವ್ಡ್ ಇನ್ ನೇಚರ್, ಎಕ್ಸ್ಪ್ಲೈನ್, ಜಸ್ಟಿಫೈ ಯುವರ್ ಆನ್ಸರ್, ಚಾರ್ಜ್ ಇಸ್ ಕ್ವಾಂಟೈಸ್ಡ್, ಜಸ್ಟಿಫೈ ಯುವರ್ ಆನ್ಸರ್. ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸ್ ಗೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಪ್ರಾಪರ್ಟೀಸ್ ಆಫ್ ಫೋಟಾನ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಓಕೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ತರದೆಲ್ಲ ಇದೆ ಕ್ವಶನ್ಸ್, ನೋಡ್ಕೊಳ್ಳಿ.
ಅಂಡ್ ನೆಕ್ಸ್ಟ್ ಒನ್ ಡೆಫಿನೇಷನ್ಸ್. ನಾನು ಇಲ್ಲಿ ಒಂದು 13 ವರ್ಡ್ಸ್ ನ ಬರ್ದಿದ್ದೀನಿ. ಓಕೆ, ಇದನ್ನೆಲ್ಲ ಡಿಫೈನ್ ಮಾಡಬಹುದು. ಡಿಫೈನ್ ದಿ ಟರ್ಮ್ಸ್ 1 and 2 ಟರ್ಮ್ಸ್ ಕೇಳಿ ಡಿಫೈನ್ ಮಾಡಿ ಅಂತ ಕೇಳಬಹುದು. ಇಲ್ಲ ಡಿಫೈನ್ ದಿ ಟರ್ಮ್, say for example define the term mobility and write its SI unit. ಈ ತರ ಕ್ವಶನ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಹಿಂಗೆ ಕೇಳೋದು ಕ್ವಶನ್ಸ್. ಡಿಫೈನ್ ದಿ ಟರ್ಮ್, ಎಕ್ಸ್ಪ್ಲೇನ್, define the term and write its SI unit. Define the term and write its dimensional formula. ಈ ತರ ಕೇಳ್ತಾರೆ. ಸೊ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಕೂಲಮ್, ಆಂಪಿಯರ್. ಇದು ಆಂಪಿಯರ್ ಡೆಫಿನೇಷನ್ ನೀವು ಹೆಚ್ಚಾಗಿ ಮೂವಿಂಗ್ ಚಾರ್ಜಸ್ ನ ಡೆರೈವೇಶನ್ ಅಲ್ಲಿ ಬರ್ಕೋಬೇಕಾಗತ್ತೆ. ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ ಆ ಡೆರೈವೇಶನ್ ಅಲ್ಲಿ ಲಾಸ್ಟ್ ಗೆ ಆಂಪಿಯರ್ ಡೆಫಿನೇಷನ್ ಬರ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದೀನಿ. ವೋಲ್ಟ್ ಡೆಫಿನೇಷನ್ ರೇರ್ ಆಗಿ ಕೇಳ್ತಾರೆ ಇವಾಗ. ಮೊಬಿಲಿಟಿ, ರಿಲ್ಯಾಕ್ಸೇಷನ್ ಟೈಮ್, ಡ್ರಿಫ್ಟ್ ವೆಲಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಕರೆಂಟ್ ಎಲೆಕ್ಟ್ರಿಸಿಟಿಗೆ 13 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಅಲ್ಲಿ 2 ಮಾರ್ಕ್ಸ್ ಇದು ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇಲ್ಲಿ ಕರೆಂಟ್ ಡೆನ್ಸಿಟಿ ಅದೂನು ಅಷ್ಟೇ, ಆ ಡೆಫಿನೇಷನ್ ಓದ್ಕೊಳ್ಳಿ. And threshold frequency or threshold wavelength, stopping potential or anode potential, work function ಹೆಚ್ಚಾಗಿ ಕೇಳ್ತಾರೆ. Define the terms work function and anode potential ಈ ತರ ಎಲ್ಲ ಕೇಳುತ್ತೆ. And magnetism ಚಾಪ್ಟರ್ ಅಲ್ಲಿ ಏನೆಲ್ಲ ಡೆಫಿನೇಷನ್ ಗಳು ಬರುತ್ತೆ ಅದನ್ನೆಲ್ಲ ಓದ್ಕೊಳ್ಳಿ. ಲೈಕ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಸಸೆಪ್ಟಿಬಿಲಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟೈಸೇಷನ್. ನಾನು ಅದನ್ನು ಬರ್ದಿಲ್ಲ ಅನ್ಸುತ್ತೆ ಇಲ್ಲಿ. See, magnetization, capital M, magnetization, and mention its SI unit. That is very important. And define SI unit of self-inductance. SI unit of self-inductance unit enu Henry. Define SI unit of self-inductance and explain the terms. ಈ ತರ ಎಲ್ಲ ಕ್ವಶನ್ಸ್ ಡೆಫಿನೇಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕಂಡೀಷನ್ಸ್. Mention the conditions to have total internal reflection. This is very very important student. ಇದನ್ನ ಪ್ರಾಕ್ಟೀಸ್ ಮಾಡಿ. 2 ಪಾಯಿಂಟ್ಸ್ ನೀವು ಇದೆಲ್ಲ 2 ಮಾರ್ಕ್ಸ್ ಇರೋದ್ರಿಂದ 2 ಪಾಯಿಂಟ್ಸ್ ನ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 2 ಪಾಯಿಂಟ್ಸ್ ನ. ಸೊ ಮೆನ್ಷನ್ ದಿ ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಮೆನ್ಷನ್ ದಿ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಆಫ್ ನೆಟ್ವರ್ಕ್. ಇದು 5 ಮಾರ್ಕ್ಸ್ ಡೆರೈವೇಶನ್, ಬಟ್ ಮೆನ್ಷನ್ ದಿ ಕಂಡೀಷನ್ ಆಫ್ ಬ್ಯಾಲೆನ್ಸಿಂಗ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್ ಅಂತ ಹೇಳಿ ಕ್ವಶನ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಅಂಡ್ ಥರ್ಡ್ ಇಸ್ ವೆರಿ ಇಂಪಾರ್ಟೆಂಟ್, ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಮೆನ್ಷನ್ ದಿ ಕಂಡೀಷನ್ ಫಾರ್ constructive and destructive interference in terms of phase difference or path difference ಅಂತ ಕೇಳ್ತಾರೆ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. And the condition for sustained interference pattern, ಈ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ factors on which resistance depends. Resistance R is rho L by A. ಸೊ ನೀವೆರಡು ಪಾಯಿಂಟ್ಸ್ ಬರ್ಕೋಬೇಕಾಗುತ್ತೆ. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ಕಂಡಕ್ಟರ್, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಇನ್ವರ್ಸ್ಲಿ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ದಿ ಕಂಡಕ್ಟರ್ ಈ ತರ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ದಿ ಕಂಡಕ್ಟರ್. ಸಿಮಿಲರ್ಲಿ ರೆಸಿಸ್ಟಿವಿಟಿ, ಆನ್ ವಾಟ್ ಫ್ಯಾಕ್ಟರ್ ರೆಸಿಸ್ಟಿವಿಟಿ ಆಫ್ ದ ವೈರ್ ಡಿಪೆಂಡ್ಸ್ ಅಂತ ಕೇಳ್ತಾರೆ. ರೆಸಿಸ್ಟಿವಿಟಿ ಎರಡೇ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದಿ ಮೆಟೀರಿಯಲ್ ಆಸ್ ವೆಲ್ ಆಸ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೆಂಪರೇಚರ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್. ಅಂಡ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್. ಓಕೆ, ಸೊ ಇದ್ರ ಮೇಲೆ ಡೆರೈವೇಶನ್ ಕೇಳಬಹುದು, ಅಥವಾ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೆ ಡಿರೈವೇಶನ್ ಕೇಳ್ತಾರೆ, ಇಲ್ಲ ನ್ಯೂಮರಿಕಲ್ ಕೇಳಬಹುದು ಇದ್ರ ಮೇಲೆ, ಅಥವಾ ಈ ತರ ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸ್ ಗೆ. ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಸೊ ವಾಟ್ ಇಸ್ ದಟ್? C is equal to epsilon naught A by D, ಈ ಫಾರ್ಮುಲಾ. ಸೊ ಇಲ್ಲಿ ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ದಿ ಪ್ಲೇಟ್ಸ್, inversely proportional to distance between the plates, and it also depends on dielectric medium. Next question, factors on its self-inductance of coil depends. Okay, capital L, self-inductance of coil ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಡಿಫರೆನ್ಸಸ್, ಡಿಸ್ಟಿಂಗ್ವಿಶ್ ಬಿಟ್ವೀನ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಡಿಫರೆನ್ಸ್ ಕೇಳ್ಬೋದು, ಅಥವಾ ವಾಟ್ ಆರ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್, ಈ ತರ ಕ್ವಶನ್ಸ್ ಬರುತ್ತೆ. ಬಟ್ ಡಿಫರೆನ್ಸ್ ನೋಡೋದಾದ್ರೆ ನಾವು ಹೆಚ್ಚಾಗಿ ಡಯಾಫೆರೋ ಡಿಫರೆನ್ಸಸ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಅಂಡ್ ಎನ್ ಟೈಪ್ ಪಿ ಟೈಪ್ ಸೆಮಿ ಕಂಡಕ್ಟರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು 2 ಮಾರ್ಕ್ಸ್ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಅಥವಾ ನೀವು ಮ್ಯಾಕ್ಸಿಮಮ್ 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ.
ಅಂಡ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಈ ಡಿಫರೆನ್ಸ್ ನೋಡ್ಕೊಳ್ಳಿ. ಅಂಡ್ ಕರೆಂಟ್ ಡೆನ್ಸಿಟಿ ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೆ, ಈ ಡಿಫರೆನ್ಸ್ ನೋಡ್ಕೊಳ್ಳಿ. ಅಂಡ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಡಿಫರೆನ್ಸ್ 5 ಮಾರ್ಕ್ಸ್ ಕೇಳುವ ಚಾನ್ಸಸ್ ತುಂಬಾನೇ ಇದೆ. ಬಟ್ 2 ಮಾರ್ಕ್ಸ್ ಕೇಳಿದಾಗ ನೀವು 2 ಪಾಯಿಂಟ್ಸ್ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮೆನ್ಷನ್ ದಿ ಎಕ್ಸ್ಪ್ರೆಷನ್. ಸೊ ಇದನ್ನ ನೋಡ್ಕೊಳ್ಳಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಮೆನ್ಷನ್ ದಿ ಎಕ್ಸ್ಪ್ರೆಷನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ನೀವು ಪ್ರೀವಿಯಸ್ ಪೇಪರ್ಗಳು ಅಥವಾ ಯಾವುದೇ ನೀವು ಪೇಪರ್ ಚೆಕ್ ಮಾಡಿ ಡಿಸ್ಟ್ರಿಕ್ಟ್ ವೈಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಕಡೆ ಇದನ್ನ ಕ್ವಶನ್ಸ್ ಕೇಳಿದಾರೆ ಮಕ್ಕಳು. ಇದನ್ನೊಂದು ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಕರೆಂಟ್ ಇಂಡ್ಯೂಸ್ಡ್ ಆರ್ ಕರೆಂಟ್ ಡ್ಯೂ ಟು ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಟ್ವೀನ್ ದಿ ಕೆಪಾಸಿಟರ್ ಆರ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ in between the plates of capacitor. Okay, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ಎಕ್ಸ್ಪ್ರೆಷನ್ ID is equal to epsilon naught d phi e by dt. ಇಲ್ಲಿ phi e ಬರಿಬೇಕು ನೀವು, ಯಾಕೆಂದ್ರೆ ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಫೀಲ್ಡ್ ಆರ್ ಫ್ಲಕ್ಸ್ ಯಾವುದು ಬರ್ಕೋಬಹುದು. ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪ್ರೊಡ್ಯೂಸಸ್ ವಾಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಅದನ್ನ ನೋಡ್ಕೊಳ್ಳಿ. ಅಂಡ್ ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ಲಾರೆನ್ಸ್ ಫೋರ್ಸ್ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಯೂಸ್ಡ್. ಇದು ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಇದು ನೀವು ಕರೆಕ್ಟ್ ಆಗಿ ಲಾರೆನ್ಸ್ ಫೋರ್ಸ್ ಇನ್ ವೆಕ್ಟರ್ ಫಾರ್ಮ್. ವಾಟ್ ಈಸ್ ಲಾರೆನ್ಸ್ ಫೋರ್ಸ್? ಇಟ್ ಈಸ್ ಅ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಮೂವಿಂಗ್ ಇನ್ ಅ ಕ್ರಾಸ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಮೇಲೆ ಅದ್ರ ಎಕ್ಸ್ಪ್ರೆಷನ್ F is equal to Q ನ ಹೊರಗೆ ತೆಗೆದುಬಿಟ್ಟು ಬ್ರಾಕೆಟ್ ಒಳಗಡೆ E ಪ್ಲಸ್ ಇನ್ನೊಂದು ಬ್ರಾಕೆಟ್ ಹಾಕೊಂಡು V ಕ್ರಾಸ್ B ಇದೆಲ್ಲಾನು ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆ, ವೆಕ್ಟರ್ E ಪ್ಲಸ್ ವೆಕ್ಟರ್ V ಕ್ರಾಸ್ B ವೆಕ್ಟರ್ B ಅಂತ ಬರೆದ್ಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ 2 ಬ್ರಾಕೆಟ್ ನ ಕ್ಲೋಸ್ ಮಾಡ್ಕೊಳ್ಳಿ. ಅಂಡ್ ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಯೂಸ್ಡ್. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಲ್ಲಿ. ಅಂಡ್ ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ EMF ಇನ್ AC ಜನರೇಟರ್. ಈ ತರ ಕ್ವೆಶ್ಚನ್ಸ್ ಬರುತ್ತೆ. ಅಂಡ್ ಮೆನ್ಷನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್. And mention Ampere's Maxwell equation and explain the terms. ಈ ತರ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ. ಯಾವ್ದನ್ನೆಲ್ಲ ನಾನು ತಗೊಂಡಿದ್ದೀನಿ ಇಲ್ಲಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್, ಲಿಮಿಟೇಷನ್ಸ್, ಅಪ್ಲಿಕೇಶನ್ ಅಥವಾ ಯೂಸಸ್. ಈ ಅಪ್ಲಿಕೇಶನ್ ಅಲ್ಲಿ ನೀವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಪೊಲರಾಯ್ಡ್ಸ್ ಅಂಡ್ EM ವೇವ್ಸ್. EM ವೇವ್ಸ್ ಅಲ್ಲೂ ಅಷ್ಟೇ ನೀವು ನೋಡ್ಬೇಕಾಗಿದ್ದು ರೇಡಿಯೋ ವೇವ್ಸ್, UV ರೇಸ್, ಎಕ್ಸ್ ರೇಸ್ ಅಥವಾ ಇನ್ಫ್ರಾರೆಡ್ ರೇಸ್. ಈ 4 ಜಾಸ್ತಿ ಓದ್ಕೊಳ್ಳಿ. ಓಕೆ, ಅಂಡ್ ಪ್ರಾಪರ್ಟೀಸ್, ಡೆಫಿನೇಷನ್ಸ್ ವಿತ್ ದಿ SI ಯೂನಿಟ್. ಓಕೆ, ಅಂಡ್ ನೆಕ್ಸ್ಟ್ ಕಮ್ಸ್ ಕಂಡೀಷನ್ಸ್, ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್. ಮೀನ್ಸ್ ಇವಾಗ ನೀವೇನ್ ನೆನ್ಪಿಟ್ಕೋಬೇಕು ಇಲ್ಲಿ ಅಂದ್ರೆ ಎಕ್ಸ್ಪ್ರೆಷನ್ ಗೊತ್ತಿರ್ಬೇಕು ನಿಮ್ಗೆ. ಎಕ್ಸ್ಪ್ರೆಷನ್ ಗೊತ್ತಿತ್ತು ಅಂದ್ರೆ ನೀಟಾಗಿ ಹೇಳಕ್ ಆಗತ್ತೆ. ಅಂಡ್ ಡಿಫರೆನ್ಸಸ್ ಅಟ್ ಲೀಸ್ಟ್ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಅಂಡ್ ಮೆನ್ಷನ್ ದಿ ಎಕ್ಸ್ಪ್ರೆಷನ್. ಇದು ಅಲ್ಲದೆ ಕೆಲವೊಂದು ಕ್ವಶನ್ಸ್, ವಾಟ್ ಈಸ್ ಅ ಪ್ರಿನ್ಸಿಪಲ್ ಬಿಹೈಂಡ್ AC ಜನರೇಟರ್ ಕೇಳುತ್ತೆ. ಪ್ರಿನ್ಸಿಪಲ್ ಬಿಹೈಂಡ್ ಅನ್ನೋದು ಅಥವಾ ವಾಟ್ ಈಸ್ ಅಂತೇಳಿ ಯಾವ್ದಾದ್ರು ಒಂದು ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ. ಈಗ ವಾಟ್ ಆರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ವಾಟ್ ಆರ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ. ಅದಲ್ಲದೆ ಕೆಲವೊಂದು 2 ಮಾರ್ಕ್ಸ್ ನಿಮ್ಗೆ ಮೂವಿಂಗ್ ಚಾರ್ಜಸ್ ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ಸ್ ಬರುತ್ತೆ. ಯಾವ ತರ ನ್ಯೂಮರಿಕಲ್ಸ್ ಬರುತ್ತೆ ಅಂತಾನೆ ಹೇಳ್ತೀನಿ. ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ ಆಟಮ್ ಮಾಡೆಲ್, ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಆಟಮ್ ಮಾಡೆಲ್, ಅದು ಅಷ್ಟೇ. ಅದೆರಡು ಇಂಪಾರ್ಟೆಂಟ್ ಓದ್ಕೊಳ್ಳಿ. ಅಂಡ್ ಕೆಲವೊಂದು ಸ್ಕೆಚಸ್ಗಳು, ಸರ್ಕ್ಯೂಟ್ ಡಯಾಗ್ರಾಮ್ ಗಳನ್ನ ಓದ್ಕೋಬೇಕಾಗತ್ತೆ. ಸ್ಕೆಚಸ್ ಲೈಕ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಡೈಪೋಲ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್, ಈ ತರ ಸ್ಕೆಚ್ ಕೇಳಬಹುದು. ಅಥವಾ ವೆನ್ ಲೈಟ್ ರೇ ಪಾಸಸ್ ಥ್ರೂ ಕಾನ್ವೆಕ್ಸ್ ಲೆನ್ಸ್, ಓಕೆ, ಆ ತರ ಕ್ವಶನ್ಸ್ ಗಳು ಕೇಳಬಹುದು. ಅಥವಾ ಇದು ರೇ ಡಯಾಗ್ರಾಮ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಇದ್ರದ್ದು ರೇ ಡಯಾಗ್ರಾಮ್ ಕೇಳ್ತಾರೆ. ವೆನ್ ಇಮೇಜ್ ಫಾರ್ಮ್ ಇನ್ ಇನ್ಫಿನಿಟಿ ಅಥವಾ ಇಮೇಜ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಅಟ್ D. ಓಕೆ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್, ಈ ತರದೆಲ್ಲ ಕ್ವಶನ್ಸ್ ಬರುತ್ತೆ. ಕೆಲವೊಂದು ಡಯಾಗ್ರಾಮ್ ಗಳನ್ನ ನೋಡ್ಕೋಬೇಕು ನೀವು. ಅಥವಾ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ F ಅಂಡ್ ಪೋಲ್, you have to draw ray diagram of convex lens. ಈ ತರದೆಲ್ಲ ಕ್ವಶನ್ಸ್ ಬರುತ್ತೆ. ಇದನ್ನೆಲ್ಲ 2 ಮಾರ್ಕ್ಸ್ ಓದ್ಕೊಳ್ಳಿ. ಅದಲ್ಲದೆ ಒಂದು ನ್ಯೂಮರಿಕಲ್ಸ್ ಬರುತ್ತೆ. ಯಾವ ತರ ನ್ಯೂಮರಿಕಲ್ಸ್ ಬರುತ್ತೆ? ಯೂಶುವಲಿ 23 ಅಥವಾ 24th ಕ್ವಶನ್ಸ್ ಮೂವಿಂಗ್ ಚಾರ್ಜಸ್ ಅಥವಾ EMI ಚಾಪ್ಟರ್, ಅದರಲ್ಲಿ ನ್ಯೂಮರಿಕಲ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಮೂವಿಂಗ್ ಚಾರ್ಜಸ್ ತುಂಬಾ ಟೈಮ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ
ಫ್ರೀಕ್ವೆಂಟ್ ಆಗಿ ಕೇಳೋ ಕ್ವಶನ್ಸ್ ಸೊಲೆನಾಯ್ಡ್ ಇಂದ. ಓಕೆ, ತುಂಬಾನೇ ಸಲ ಕೇಳಿದ್ದಾರೆ ಸೊಲೆನಾಯ್ಡ್ ಒಂದು ಬೇಸ್ಡ್, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈ ಚಾಪ್ಟರ್ ಕ್ವಶನ್ಸ್ ಬರುತ್ತೆ, ಅಥವಾ ಕೆಲವೊಂದ್ಸಲ ರೇರ್ಲಿ ಡ್ಯುಯಲ್ ನೇಚರ್ ಇಂದಲೂ ಬರುತ್ತೆ. ಓಕೆ, ಯಾವ ತರ ನ್ಯೂಮರಿಕಲ್ಸ್ ಬರುತ್ತೆ ಅಂದ್ರೆ, ಇವಾಗ ಇಲ್ಲಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಇಫ್ ಕರೆಂಟ್ ಇನ್ ಅ ಕಾಯಿಲ್ ಫಾಲ್ಸ್ ಫ್ರಮ್ 2.5 to 0 in 0.1 second ಇಂಡ್ಯೂಸಿಂಗ್ ಅನ್ EMF ಆಫ್ 200 volt. ಸೊ ಇದು 2 marks ಕ್ವಶನ್ಸ್ ನೋಡಿ. ಇಲ್ಲಿ EMF ಕೊಟ್ಟಿರ್ತಾರೆ, ಚೇಂಜ್ ಇನ್ ಕರೆಂಟ್ ಕಾಯಿಲ್, ಕರೆಂಟ್ ಇನ್ ಅ ಕಾಯಿಲ್ ಫಾಲ್ಸ್ ಫ್ರಮ್ 2.5 to 0, ಇಲ್ಲಿ ಕರೆಂಟ್ ಚೇಂಜ್ ಆಗುತ್ತೆ. ಅಂಡ್ ಟೈಮ್ ಇಂಟರ್ವಲ್ ಕೊಟ್ಟಿದ್ದಾರೆ, ಚೇಂಜ್ ಇನ್ ಟೈಮ್ 0.1 second. ಸೊ ಇದನ್ನ ಯೂಸ್ ಮಾಡ್ತೀರಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎಲ್ ಸಿಗುತ್ತೆ ನಿಮ್ಗೆ 8 Henry. ಅಥವಾ ಕೆಲವೊಂದು ಕ್ವಶನ್ ಅಲ್ಲಿ ಇವಾಗ ಎಲ್ ಕೊಟ್ಟಿರ್ತಾರೆ, ನೀವು ಏನ್ ಮಾಡ್ಬೇಕು, ದ ಕರೆಂಟ್ ಇನ್ ಅ ಕಾಯಿಲ್ ಆಫ್ ಇಂಡಕ್ಟೆನ್ಸ್ 5 millihenry. ಸೊ ಇಲ್ಲಿ ಎಲ್ ಕೊಟ್ಟಿದ್ದಾರೆ 5 millihenry, ಚೇಂಜಸ್ ಫ್ರಮ್ 2.5 ampere to 2 ampere in 0.01 second. ಕ್ಯಾಲ್ಕುಲೇಟ್ ಇಂಡ್ಯೂಸ್ಡ್ EMF. ಇದೇ ಫಾರ್ಮುಲಾ ಹಾಕಿ ಇಂಡ್ಯೂಸ್ಡ್ EMF ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ನೀವು ಕ್ವಶನ್ ನೋಡೋದಾದ್ರೆ, ದ ಕರೆಂಟ್ ಇನ್ ಅ ಕಾಯಿಲ್ ಫಾಲ್ಸ್ ಫ್ರಮ್ 5 to 3 in 0.1 second. If an average EMF of 200 volt is induced, estimate the self inductance of coil. Same type bandide illi. See, a circular coil of wire consisting of 100 turns, andre N kottirtare. Each of radius 8 centimeter carries a current of 0.4 ampere. What is the magnitude of magnetic field at the center of the coil? ಈ ಕ್ವಶನ್ ಬರುತ್ತೆ. ಇಲ್ಲಿ ನಾವು ಬಯಾಟ್ ಸಾವರ್ಟ್ಸ್ ಲಾ ಯೂಸ್ ಮಾಡಿ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಡೆರಿವೇಶನ್ ಇದೆಯಲ್ವಾ, ಅದರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಬಿ ಇಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಇಲ್ಲಿ ಬಿ ಇಸ್ ಈಕ್ವಲ್ ಟು μ0NI/2R ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. 4π ಹಿಂಗೂ ಬರಿಬಹುದು ಎಕ್ಸ್ಪ್ರೆಷನ್ ನ 2πNI/R ಈ ತರನು ಬರಿಬಹುದು. ಸೊ ನೀವು μ0/4π ನ 10⁻⁻7 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಅವಾಗ 2πNI/R. Next question ನೋಡೋದಾದ್ರೆ, a circular coil of radius 10 cm and 100 turns is rotated about its vertical diameter with an angular speed of 100 pi radian per second in a uniform magnetic field of 0.314 Tesla. Find the maximum value of EMF induced in the coil. Circular coil ಅದೇ ಮತ್ತೆ ಪುನಃ ಅದೇನೆ ಸರ್ಕ್ಯುಲರ್ ಕಾಯಿಲ್ ಕರೆಂಟ್ ಫ್ಲೋ ಆಗುತ್ತೆ, ರೇಡಿಯಸ್ ಕೊಟ್ಟಿರ್ತಾರೆ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿರ್ತಾರೆ. ಸೊ ರೊಟೇಟೆಡ್ ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್ ವಿತ್ ಅನ್ ಆಂಗ್ಯುಲರ್ ಸ್ಪೀಡ್ ಅಂದ್ರೆ ಒಮೆಗಾ ಕೊಟ್ಟಿರ್ತಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದೆ ಇಲ್ಲಿ. ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ EMF ಇಂಡ್ಯೂಸ್ಡ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ EMF ಇಂಡ್ಯೂಸ್ಡ್ ಇಸ್ NAB ಒಮೆಗಾ. ಈ ಫಾರ್ಮುಲಾ ಹಾಕಿದ್ರೆ ಸಿಗುತ್ತೆ. Next, a long straight wire carries a current of 35 ampere. What is the magnitude of magnetic field at a point 20 cm from the wire? ಈ ಫಾರ್ಮುಲಾ ಹಾಕೊಳ್ಳಿ. ಕರೆಂಟ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. μ0/B is μ0/4π 2I/D. ಡಿಸ್ಟೆನ್ಸ್ ಅಂಡ್ ಕರೆಂಟ್ ಕೊಟ್ಟಿರ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಲಾಂಗ್ ವೈರ್. ಈ ಫಾರ್ಮುಲಾ ಯೂಸ್ ಮಾಡಿ. ಅದಲ್ದಿದ್ರೆ ತುಂಬಾನೇ ಕ್ವೆಶನ್ಸ್ ಸೊಲೆನಾಯ್ಡ್ ಬೇಸ್ಡ್ ಇರುತ್ತೆ. See, a long air-cooled solenoid of 1000 turns per unit length carries a current of 2 ampere. Calculate magnetic field at the midpoint on its axis. So, ee formula use madbeku. B is μ0NI. Ee formula use ಮಾಡಿ. The next one is, a long solenoid has 200 turns per centimeter. ಇದು per meter ಅಂದ್ರೆ ಎಲ್ಲಾನು ಏನಿದು n, small n. Okay, 200 per centimeter. ನೀವು ಅದನ್ನು 10⁻⁻2 ಅಂತ ಬರ್ಕೋಬೇಕು. 200 divided by 10⁻⁻2 ಕ್ಯಾರೀಸ್ ಅ ಕರೆಂಟ್ ಆಫ್ 2.5 ಆಂಪಿಯರ್. ಸಿ μ0 ವ್ಯಾಲ್ಯೂ ಗೊತ್ತಿರ್ಬೇಕು ನಿಮಗೆ. ಓಕೆ, ಅಂಡ್ 4π × 10⁻⁷ ಅಂಡ್ n ಕೊಟ್ಟಿರ್ತಾರೆ, I ಕೊಟ್ಟಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್, ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಇಟ್ಸ್ ಸೆಂಟರ್. ಈ ತರ ಕ್ವಶನ್ಸ್ ಬರುತ್ತೆ. ಯೂಶುವಲಿ 23 ಅಥವಾ 24 ಕ್ವಶನ್ ನ್ಯೂಮರಿಕಲ್ ಬೇಸ್ಡ್ ಇರುತ್ತೆ. Next, a tightly wound 100-ton coil of radius 10 cm carries a current of 1 ampere. What is the magnitude of magnetic field at the center of the coil? Same formula. And the long air core solenoid 500 turns per unit length carries a current of 1.2 ampere. Calculate magnetic field at midpoint on its axis. Adu ashte μ0NI formula hakobeku. And next one is, a solenoid has 1000 turns per meter. If a current of 5 ampere flowing through it, calculate magnetic field inside the solenoid. A small n ಗೆ ನಾವೇನಂತ ಕರಿತೀವಿ, number per length, unit length. Okay, total number of turns per unit length.
Small n is capital N by L. So ಇಲ್ಲಿ 1000 turns per meter is nothing but small n. See, ಅದೇ ತರ ಕ್ವಶನ್ಸ್ ಇದೆ ಇಲ್ಲಿ ಎಲ್ಲ ಕ್ವಶನ್ ಪೇಪರ್ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ, ಪ್ರಿಪರೇಟರಿ ಕ್ವಶನ್ ಪೇಪರ್ ನೋಡಿದ್ರೆ ಎಲ್ಲ 23 ಕ್ವಶನ್ಸ್ ಯೂಶುವಲಿ ಬೇಸ್ಡ್ ಆನ್ ಸಾಲೆನಾಯ್ಡ್ ಇರುತ್ತೆ ಅಥವಾ ಈ ಒಂದು ಇಕ್ವೇಶನ್ ಬೇಸ್ಡ್ ನ್ಯೂಮರಿಕಲ್ ಬರುತ್ತೆ. ಸೊ ಈಸ್ ಈಕ್ವಲ್ ಟು d5/dt. ಇನ್ನೊಂದು ಕ್ವಶನ್ ಈ ತರ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಚೇಂಜಸ್ ಫ್ರಮ್ 10 milliweber to 5 milliweber in 0.01 second. Calculate the induced EMF. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೊಟ್ಟಿರ್ತಾರೆ ಅವರು ಅಂಡ್ ಟೈಮು ಕೊಟ್ಟಿದ್ದಾರೆ. dt is given as 0.01 second. d5 ಅಂದ್ರೆ 5 ಕೊಟ್ಟಿದ್ದಾರೆ ಫ್ಲಕ್ಸ್, 5 to 5 minus 5 ಏನ್ ಕೊಡುತ್ತೆ d5. ಸೊ ಇಲ್ಲಿ 10 into 10 to the power minus 3 ಅಂದ್ರೆ 5 into 10 to the power minus 3 ಅಂದ್ರೆ 5 ಸೊ ನಾವ್ ಏನ್ ಮಾಡ್ಬೇಕು, 5 minus 10 into 10 to the power minus 3 ವೆಬರ್ ಅಂತ ಬರ್ಕೋಬೇಕು. ಸೊ d5 is minus 5 ಬರುತ್ತೆ ನಮ್ಗೆ ಅಂಡ್ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಸಿಗುತ್ತೆ EMF. ಓಕೆ, the next one is threshold frequency of photosensitive metal is 5 into 10 to the power 14 hertz. Find its work function. See, phi naught is h nu naught. h ಗೊತ್ತಿರ್ಬೇಕು ನಮ್ಗೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್. nu naught ಕೊಟ್ಟಿರ್ತಾರೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವರ್ಕ್ ಫಂಕ್ಷನ್ ಸಿಗುತ್ತೆ. ವರ್ಕ್ ಫಂಕ್ಷನ್ ನೀವು ಈ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೂ ಇಡ್ಬೇಕಾಗತ್ತೆ. ಸೊ ನಿಮ್ಗೆ ಆನ್ಸರ್ ಜೌಲ್ ಅಲ್ಲಿ ಸಿಗುತ್ತೆ. ಡಿವೈಡೆಡ್ ಬೈ 1.6 into 10 to the power minus 19 ಜೌಲ್ ಮಾಡಿದ್ರೆ ಆನ್ಸರ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರುತ್ತೆ. ಓಕೆ, ಈ ತರ 2 marks ಕ್ವಶನ್ಸ್ ನ್ಯೂಮರಿಕಲ್ ಬೇಸ್ಡ್ ಇರುತ್ತೆ. ಓಕೆ, ಸೊ ಕೆಲವೊಂದು ಡೆಫಿನೇಷನ್ ಗಳನ್ನು ಓದ್ಕೊಳ್ಳಿ, ವಾಟ್ ಈಸ್ ಅಂತ ಹೇಳಿ ಎಲ್ಲ ಇರುತ್ತೆ ಅಲ್ವಾ, ಅಂತದ್ದೆಲ್ಲ ಓದ್ಕೊಳ್ಳಿ. ನಾನು ಹೇಳಿದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆ, ಇಟ್ ಇಸ್ ಮೋರ್ ದನ್ ಇನಫ್ ಟು ಗೆಟ್ 10 marks ಇನ್ ಪಾರ್ಟ್ ಬಿ. ಸೊ ನಾನು ಕೆಲವೊಂದು ಡೆಫಿನೇಷನ್ ಅಥವಾ ಯಾವ್ದ ಕಂಡೀಷನ್ ಪಾಸ್ಟುಲೇಟ್ಸ್ ಹೇಳೋದು ಮರ್ತಿರ್ಬೋದು, ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಗೊತ್ತಿತ್ತು ಅಂದ್ರೆ, ನಾನು ಯಾವ್ದಾದ್ರು ಸ್ಕಿಪ್ ಮಾಡಿದೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಸೊ ಏನೇ ಡೌಟ್ ಇದ್ರು ನೀವು ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇದನ್ನೆಲ್ಲ ನಾನು ಹೇಳಿದಷ್ಟನ್ನು ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.